ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಲಗಿರೋದೆಲ್ಲ ತೆಗೆದಾಕಿ ಆಮೇಲೆ ಉಳಿದ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಕೇಳ್ತೀರಾ ನೀವು, ಅಕ್ಕ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಮ ರೊಟೀನ್ ತೋರಿಸಿ ಅಂತ. ನಂದೇನಿದ್ರು ರಾತ್ರಿಗಿನ್ನ ಬೆಳಗ್ಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ರಾತ್ರಿ ಕೆಲವೊಂದು ಕೂತ್ಕೊಂಡು ಒಂದು ಕಾಫಿ ಮಾಡ್ಕೊಂಡು ಕುಡಿಯೋದು, ಏನಿದೆ ಏನಿಲ್ಲ, ನಾಳೆ ಏನು ಬೇಕು, ಉಳಿದಿದ್ದ ಕೆಲಸಗಳು ಏನೇನು ಮಾಡ್ಕೋಬೇಕು ಅದನ್ನೆಲ್ಲವನ್ನು ಮಾಡ್ಕೊಳ್ತೀನಿ. ಹಂಗಾಗಿ ರಾತ್ರಿ ಅಷ್ಟೊಂದೇನು ನನಗೆ ವೀಡಿಯೋ ಮಾಡಬೇಕು ಅನಿಸೋದಿಲ್ಲ. ಯಾಕೆಂದರೆ ನಮಗೂ ಸುಸ್ತಾಗಿರುತ್ತೆ. ಕೆಲವೊಂದು ಸಲ ಮನೇಲಿ ಇದ್ದಾಗ ವೀಡಿಯೋ ಮಾಡಿರ್ತೀನಿ. ಓಕೆ, ನೋಡೋಣ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ. ಇವತ್ತು ತುಂಬ ಬೇಗ ಎದ್ದಿದ್ದೆ. ಕಾರಣ ಏನಂತಂದರೆ APMCಗೆ ಹೋಗಬೇಕು, ಮತ್ತು ಗೃಹಜ್ಯೋತಿ ಯೋಜನೆದು ಒಂದು ಏನೋ ಇವಾಗೆಲ್ಲ ಏನೇನೋ ಕೊಡಬೇಕಂತಲ್ಲ, ಆಧಾರ್ ಕಾರ್ಡ್ ಅದನ್ನೆಲ್ಲ ಕೊಡಬೇಕು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಎದ್ದಿದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ನನ್ನ ವಿಡಿಯೋ ನಿಮ್ಗೇನಾದರೂ ಒಂಚೂರು ಉಪಯೋಗ ಆಯಿತಾ, ಅಥವಾ ಹೌದು ಅಲ್ವಾ ಹೀಗೂ ಉಂಟಾ ಅಂತ ಏನಾದರೂ ಇದೆಯಾ, ಹೌದು ನನಗೆ ಗೊತ್ತಿತ್ತು ನಾನು ಮರ್ತೋಗಿತ್ತು ಅಂತ ಏನಾರು ಅನಿಸುತ್ತಾ, ಖಂಡಿತ ಹೇಳಿ. ಯಾಕೆಂದರೆ ಇಲ್ಲಿ ಸುಳ್ಳು ಪಳ್ಳು ಊಹಾಪೋಹಗಳು ಖಂಡಿತ ಇಲ್ಲ. ಯಾಕೆ ಗೊತ್ತಾ, ಈ ವಿಡಿಯೋನ ನಾನು ಮುಖ ತೋರಿಸ್ತೇನೆ ಮಾಡ್ತಾ ಇರ್ಬೋದು ನಾನು ಈ ಯೂಟ್ಯೂಬಲ್ಲಿ. ಬಟ್ ಮುಂದೊಂದು ದಿನ ನಾನು ಮುಖ ತೋರಿಸಿದಾಗ ನನ್ನ ಸಂಬಂಧಿಕರು, ನನ್ನ ಬಂಧು ಬಳಗ, ನನ್ನ ಸ್ನೇಹಿತರು, ನನ್ನ ಪರಿಚಯದವರು, ನನ್ನ ಅಕ್ಕಪಕ್ಕದವರು, ನಂಗೆ ಗೊತ್ತಿರೋರು, ಅಥವಾ ನನ್ನೆಲ್ಲೋ ನೋಡಿ ನೀವು ಈ ಥರ ಮಾತಾಡಿದ್ರಲ್ವ ಅಂತ ನನ್ನ ಎದುರುಗಡೆ ಕೇಳಿದ್ರೆ ನಾನೇನಂತ ಉತ್ತರ ಕೊಡೋಕ್ಕಾಗುತ್ತೆ? ನಾನು ಮಾತಾಡಿರೋದೆಲ್ಲ ಸತ್ಯ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಊಹಾಪೋಹಗಳು ನನಗೆ ಬೇಡ. ಇರೋ ವಿಚಾರ ಏನಿದೆಯೋ ಅದನ್ನು ಸ್ವಲ್ಪ ಸ್ವಲ್ಪ ಆದ್ರೂ ಪರವಾಗಿಲ್ಲ, ಅರ್ಥ ಆಗೋ ಹಂಗೆ ಹೇಳೋಣ. ಹೌದು, ಅಂದದ್ದೇ ಅಂತಾಳಪ್ಪ ಇವಳು, ಕುಯ್ದದ್ದೇ ಕುಯ್ತಾಳೆ ಅಂತ ಕೆಲವ್ರಿಗೆ ಕಿರಿಕಿರಿ ಅನ್ನಿಸ್ಬೋದು. ಬಟ್ ಅದು ಅರ್ಥ ಮಾಡ್ಕೋಬೇಕಲ್ವ ನಾವು. ಯಾವುದೇ ವಿಚಾರನಾದರೂ ಸುಮ್ಮನೆ ಯಾವುದೇ ಒಂದು ವಿಚಾರನ ಈ ಥರ ಮಾಡಿಬಿಡಿ, ಹಿಂಗೆ ಮಾಡಿಬಿಡಿ ಅಂದರೆ ಆಗೋಗೋದಿಲ್ಲ. ಕೆಲವ್ರಿಗೆ ಕೆಲವೊಂದು ನಾನಾ ಥರ ಅನುಮಾನಗಳಿರುತ್ತೆ. ಒಂದು ತಲೆಗೆ 1000 ಅನುಮಾನಗಳು ಬಂತು ಅಂದರೆ ಸಾವಿರಾರು ತಲೆಗಳಿಗೆ ಇನ್ನೆಷ್ಟು ಸಾವಿರ ಥರ ಅನುಮಾನಗಳು ಬರೋದಿಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನನಗೆ ಗೊತ್ತಿರೋ ಅಂಥದ್ದನ್ನು ಹೀಗೆಲ್ಲ ಹೀಗೆ ಈ ಥರ ಎಲ್ಲ ಈ ಥರನೂ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಅಷ್ಟೇ ಹೊರ್ತು ಇನ್ನೇನಿಲ್ಲ. ಆಗಲೇ ಹೇಳಿದ್ನಲ್ಲ, ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಓಕೆ, ಇಷ್ಟ ಆಯಿತು ಈ ವಿಡಿಯೋ, ಹೌದಲ್ವಾ ನಮ್ಮ ಜೀವನ ಹೀಗೂ ಅಲ್ವಾ ಅಂತ ಏನಾರು ಅನಿಸಿದ್ರೆ, ಓಕೆ ಅನಿಸಿದ್ರೆ ಮಾತ್ರ ಲೈಕ್ ಕೊಡಿ, ಅಷ್ಟೇ ನಾನು ಹೇಳೋದು. ಬನ್ನಿ ಸ್ನೇಹಿತರೆ, ಮಲಗಿದ್ದೆಲ್ಲ ತೆಗೆದಾಕಿ ಮನೆ ಕಸ ಗುಡಿಸಿ ಮನೇನ ಒರೆಸ್ಕೊಂಬಿಡೋಣ ಅಂತ. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ಮೊದಲನೇದಾಗಿ ಜೀವನದಲ್ಲಿ ನಾನು ಮಾಡೋ ಅಂಥದ್ದು ನನಗೋಸ್ಕರ, ಏಕೆಂದ್ರೆ ನನ್ನ ಟೈಮ್ ಅದು. ನನಗೆ ಎಷ್ಟೇ ಬೇಗ ಹೇಳಲಿ, ಎಷ್ಟೇ ಲೇಟಾಗಾದರೂ ಹೇಳಲಿ, ನನ್ನ ಟೈಮ್ ಅಂತ ಹಾಸಿಗೆ ಮೇಲಿಂದ ಎದ್ದೇಳ್ತೀನಲ್ವ, ಅಲ್ಲಿ ಉಜ್ಜಬೇಕಾಗಿಲ್ಲ, ಮುಖ ತೊಳಿಬೇಕಾಗಿಲ್ಲ, ಎದ್ದೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಬಟ್ ನಾನು ಏನು ಮಾಡಬೇಕು ಇವತ್ತು, ಏನೇನು ಕೆಲಸ ಮಾಡಬೇಕು, ನೆನ್ನೆಲ್ಲ ನಾನು ಯಾರಿಗೆ ಖುಷಿ ಕೊಟ್ಟಿದೆ, ಯಾರು ಸಂತೋಷ ಕೊಟ್ಟಿದೆ, ಯಾರನ್ನೆಲ್ಲ ತಮಾಷೆಯಾಗಿ ನಾನು ಮಾತಾಡಿದ್ದೀನಿ, ಯಾರೆಲ್ಲ ನನ್ನಿಂದ ಖುಷಿ ಪಟ್ಟಿದ್ದಾರೆ, ಇವೆಲ್ಲವನ್ನು ನೆನೆಸ್ಕೊಳ್ತೀನಿ. ನನ್ನ ಏನು ನೆಗೆಟಿವ್ ಏನಿದೆ, ಪಾಸಿಟಿವ್ ಏನಿದೆ ಎಲ್ಲವನ್ನೂ ನೆನೆಸ್ಕೊಂಡು, ಎಸ್ ಇವತ್ತಿನ ಕೆಲಸ ಇದಾಗಬೇಕಲ್ವ, ಇದನ್ನ ಕೆಲಸ ಇದು ಮುಗಿಸ್ಕೊಂಬಿಟ್ರೆ ಸಾಕು, ದೇವರೇ ಭಗವಂತ ಇದೆಲ್ಲ ಮುಗಿಸ್ಕೊಡಪ್ಪ ಅಂತ ಅಂದ್ಕೊಂಡು ನನಗೋಸ್ಕರ ಒಂದು 5 ನಿಮಿಷ ನನಗೋಸ್ಕರ ನಾನು ಕೊಟ್ಕೊಳ್ತೀನಿ. ಆ ಒಂದು 5 ನಿಮಿಷ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಮ್ಯಾಜಿಕ್ ಥರ ಇಡೀ ದಿನ ಕೆಲಸ ಮಾಡುತ್ತೆ. ಅಪ್ಪಿ-ತಪ್ಪಿ ನಾನು ಎದ್ದೇಳೋ ಟೈಮಲ್ಲಿ ನಮ್ಮ ಮನೆಯವರು ಗುಣ ಅನ್ನೋದು, ಕೋಪ ಮಾಡ್ಕೊಳ್ಳೋದು, ರೇಗಾಡೋದು ಇದೆಲ್ಲ ಮಾಡ್ತು ಅಂತಂದರೆ ಆ ದಿನ ಎಲ್ಲ ಕಿರಿಕಿರಿನೇ ಆಗಿರುತ್ತೆ. ಬೈತಾ ಇದ್ದಾರೆ ಅಂದ್ಬಿಟ್ಟು ನನಗೋಸ್ಕರ ನಾನು ಟೈಮ್ ಕೊಡಲ್ಲ, ಸಡನ್ನಾಗಿ ಎದ್ದೇಳಿರ್ತೀನಿ, ಸಡನ್ನಾಗಿ ಎದ್ದೋಗ್ತೀನಿ, ಕೆಲಸ ಮಾಡ್ತೀನಿ. ಬಟ್ ಏನೋ ಒಂಥರ ಏನು ಪ್ರಿಪೇರ್ ಇಲ್ದಿರ ಕೆಲಸ ಮಾಡ್ತಿದ್ದೀನೇನೋ ಅನ್ನಿಸ್ಬಿಡುತ್ತೆ ಅವತ್ತು. ಏಕೆಂದರೆ ಮನುಷ್ಯನಿಗೆ ಪ್ರಿಪೇರ್ ಅನ್ನೋದು ತುಂಬ ಮುಖ್ಯ. ಹುಟ್ಟಿದಾಗಿನಿಂದ ಹಿಡಿದು ಸಾಯೋವರೆಗೂ ಪ್ರಿಪೇರ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಎಲ್ಲ ಕೆಲಸದಲ್ಲೂ ಇರುತ್ತೆ. ಪ್ರಿಪೇರ್ ಮಾಡ್ಕೊಳ್ದಿರೋ ಕೆಲಸ ನಿಜಕ್ಕೂ ಅದು ಕೆಲಸನೇ ಅಲ್ಲ. ಅದಕ್ಕೆ ಒಂದು ಫಿನಿಶಿಂಗ್ ಆಗಲಿ, ಆ ಒಂದು ಕೆಲಸಕ್ಕೆ ಕೆಲಸ ನಾವು ಮಾಡೋದಕ್ಕೆ ನಾವು ಮಾಡ್ತಿದ್ದೀವಿ ಅಂತ ನಾವು ಒಂದು ಸಂತೋಷನೇ ಆಗಲಿ, ಮಾಡಿ ಮುಗಿಸಿದ್ನಲ್ಲ ಅಂತ ಒಂದು ಫಿನಿಶಿಂಗ್ ಆಗಲಿ ಖಂಡಿತ ಬರೋದಿಲ್ಲ. ಪ್ರಿಪೇರ್ ಅನ್ನೋದು ತುಂಬಾ ಮುಖ್ಯ ಲೈಫಲ್ಲಿ, ಹೌದು ಅಲ್ವಾ? ಅದಕ್ಕೆ ನಾನು ಎದ್ದ ತಕ್ಷಣ ನಮ್ಮ ಮನೆಯವರು ಎಷ್ಟೋ ಸಲ ಅಂದ್ಕೊಳ್ತಾರೆ, ಬೇಡಪ್ಪ ಗುಣ ಅನ್ನೋದು ಬೇಡ, ಅವಳು ಎದ್ದು ಬಿಡಲಿ ಆಮೇಲೆ ಮಾತಾಡೋಣ ಅಂದ್ಕೊಂಡು ತುಂಬ ಸಲ ಗುಣ ಅಂತ ಶುರು ಮಾಡ್ಕೊಂಡಿರ್ತಾರೆ. ಆಮೇಲೆ ಅವರೇ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ. ಆ ಥರ ನಮಗೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ
ದಯವಿಟ್ಟು ಎಲ್ಲರೂ ಟೈಮ್ ಕೊಟ್ಕೊಳ್ಳಿ. ಇಡೀ ದಿನ ಗಾಣದ ಎತ್ತದ ಥರ ದುಡಿತಾ ಇರ್ತೀವಿ. ಅರ್ಥ ಆಯ್ತಲ್ಲ? ಒಂದಲ್ಲ ಒಂದು ರೀತಿನಲ್ಲಿ ಮಕ್ಕಳು ಕಳಿಸೋ ತನಕ, ಮಕ್ಕಳು ಕಳಿಸಾದ್ಮೇಲೆ ಬೆಳಿಗ್ಗೆ ಎದ್ದ ಥರ ಒಂಥರ ಟಾಸ್ಕು, ಆಮೇಲೆ ಮಕ್ಕಳು ಕಳಿಸೋ ತನಕ ಇನ್ನೊಂದು ಥರ ಟಾಸ್ಕ್ ಆಗಿರುತ್ತೆ, ಮಕ್ಕಳು ಕಳಿಸಾದ್ಮೇಲೆ ಇನ್ನೊಂದು ಥರ ಟಾಸ್ಕ್ ಆಗಿರುತ್ತೆ. ಲೈಫನ್ನು ಟಾಸ್ಕ್ ರೂಪದಲ್ಲಿ ನೋಡೋಕೆ ಹೋಗಬೇಡಿ. ಟಾಸ್ಕ್ ಅಂತ ನಾವು ತೊಗೊಂಡ್ರೆ ಅದು ಟಾಸ್ಕ್ ಆಗೇ ಇರುತ್ತೆ. ಬಟ್ ಬೇಡ, ಲೈಫನ್ನು ಟಾಸ್ಕ್ ಆಗಿ ತೊಗೊಳ್ಳೋದು ಬೇಡ. ಲೈಫನ್ನು ಒಂದು ಪ್ರಿಪೇರ್ಡ್ ಆಗಿ ನಾವು ಲೈಫನ್ನು ಪ್ರಿಪರೇಷನ್ ಮಾಡ್ಕೋಬೇಕು ನಾವು. ಪ್ರತಿಯೊಂದಕ್ಕೂ ಪ್ರಿಪ್ರೇಷನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಲೈಫಲ್ಲಿ ನಾವು ಸಂತೋಷ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ವಾ? ನಾನು ಅಂದ್ಕೊಳ್ತೀನಿ ಎಷ್ಟೋ ಸಲ, ಅಯ್ಯೋ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಮಲ್ಟಿ ಟಾಸ್ಕ್ ಥರ ಅಪ್ಪ ಅಮ್ಮ ಆಗೋದೇ ಇಲ್ಲ ಅಂತಾರೆ ಹೆಣ್ಮಕ್ಳು. ಯಾಕೆ ಮಲ್ಟಿ ಟಾಸ್ಕ್? ಜೀವನದಲ್ಲಿ ದಿನದಲ್ಲಿ 24 ಗಂಟೆ ಅಂತ ಇರುತ್ತೆ. 24 ಗಂಟೆ ಒಂದು ಸೆಕೆಂಡು ಬಿಡುವಿಲ್ಲದೆ ನಾವು ದುಡಿತಾ ಇರ್ತೀವ? ಟೈಮ್ ಅನ್ನೋದು ಸಿಕ್ಕೇ ಸಿಗುತ್ತಲ್ವಾ? ಇವತ್ತೇನು, ನಾಳೆ ಏನು, ನಾಳೆ ಏನು ಬೇಕು, ಏನು ಬೇಡ, ನಾಳೆಗೆ ಅವಶ್ಯಕತೆ ಏನು, ಇಂದಿನ ಅವಶ್ಯಕತೆ ಏನು, ಇವೆರಡು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಗೊತ್ತಾಗುತ್ತೆ ಕೂಡ, ಗೊತ್ತಾಗದೇ ಇರೋಕ್ಕೆ ಚಾನ್ಸೇ ಇಲ್ಲ. ಬಟ್ ಅದನ್ನು ತಳ್ಳಾಕ್ತೀವಿ, ಅಯ್ಯೋ ಆ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂತ. ತಿಂಡಿ ಮಾಡೋ ಟೈಮ್ ಬಂದಾಗ ನಾನು ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಏಕೆಂದರೆ ಮನೇಲಿ ಏನಿರುತ್ತೆ ಏನಿರಲ್ಲ ಅಂತ ಅನ್ನೋದು ಗೊತ್ತಿರಬೇಕು. ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ಅಂಗಡಿಗೆ ಹೋಗಿ ತರಿಸೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಲ್ವಾ? ಆಗಲಿ ಪ್ರಿಪ್ರೇಷನ್ ಅಂತ ಅನ್ನೋದು ತುಂಬ ತುಂಬ ಲೈಫಿಗೆ ಮುಖ್ಯ ಆಗಿರುತ್ತೆ. ಇವತ್ತಿನ ದಿನದಲ್ಲಿ ನಾವು ಯಾವುದೇ ಕೆಲಸನಾದ್ರೂ ಪ್ರಿಪ್ರೇಷನ್ ಮಾಡ್ಕೊಳ್ಳದೆ ಮಾಡ್ತೀವೋ ಆ ಕೆಲಸದಲ್ಲಿ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ, ನೆಮ್ಮದಿ ಅಂತ ಇರೋದಿಲ್ಲ. ಅದನ್ನು ಬರೆದಿಟ್ಕೊಂಬಿಡಿ. ಎಲ್ಲದಕ್ಕೂ ರೆಡಿ ಆಗಿರಬೇಕು. ₹100 ಕೊಟ್ಟರು ನಾನು ಜೀವನ ಮಾಡ್ತೀನಿ, ₹10 ಇದ್ರೂ ಜೀವನ ಮಾಡ್ತೀನಿ, 1000 ಕೊಟ್ಟರು ಲೈಫನ್ನು ನಾನು ಲೀಡ್ ಮಾಡೋದು ನನಗೆ ಗೊತ್ತಿದೆ ಅನ್ನೋ ಹಾಗೆ ನಾವಿದ್ದರೆ ಮಾತ್ರ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರೋಕ್ಕಾಗೋದು. ಒಂದು ಸಲ ದುತ್ತಂತ ಕಷ್ಟ ಅಂತ ಎದುರುಗಡೆ ಕಣ್ಣೆದುರುಗಡೆ ಬಂದು ನಿಂತಾಗ ಲೈಫನ್ನು ಹೇಗೆ ಎದುರಿಸೋಕ್ಕಾಗುತ್ತೆ? ಹೌದಲ್ವಾ? ಏನು ಬರುತ್ತೆ ಬರಲಿ. ಇವತ್ತು ನಾನು ಬಿರಿಯಾನಿ ತಿಂದರೆ ನಾಳೆ ದಿನ ಚಿತ್ರಾನ್ನನಾದ್ರು ಮಾಡ್ಕೊಂಡು ತಿಂತೀನಿ ಅಲ್ವಾ? ಅದೇ ಪ್ರಿಪ್ರೇಷನ್ ಅಲ್ವಾ ಲೈಫಲ್ಲಿ. ಮನಸ್ಸಿಗೆ ನಮ್ಮ ಮನಸ್ಸಲ್ಲಿ ನಾವು ಪ್ರಿಪ್ರೇಷನ್ ಮಾಡ್ಕೊಂಬಿಡ್ತು ಅಂದರೆ ನಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಹೌದಲ್ವಾ? ನಾನು ನಿಜವಾಗ್ಲೂ ನಾನು ಹೆಣ್ಮಕ್ಳಿಗೆ ಹೇಳೋದು ಒಂದೇ, ಮನಸ್ಸಿಗೆ ದೇಹಕ್ಕೆ ಖಂಡಿತ ನೋವು ಕೊಡೋಕೆ ಹೋಗಬೇಡಿ. ಲೈಫಲ್ಲಿ ನಾವು ಮಾಡೋ ಕೆಲಸ ಆಗಿರ್ಬೋದು, ನಾವು ಆಲೋಚನೆ ಆಗಿರ್ಬೋದು, ಮನಸ್ಸಿಗೆ ನಾವು ನೋವು ಕೊಟ್ಟಾಗ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ಗೊತ್ತಾ? ಕೋಪ, ಆವೇಶ, ಇದ್ದಕ್ಕಿದ್ದಂಗೆ ಸಿಟ್ಟು ಮಾಡ್ಕೊಳ್ಳೋದು, ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಇವಳು, ಇದ್ದಕ್ಕಿದ್ದಂಗೆ ತಲೆ ಕೆಟ್ಟೋಗಿದೆ ಇವಳಿಗೆ ಅಂತಂದು ಮನೇಲೆಲ್ಲ ಬೈತಾರೆ ನೋಡಿ, ಹಾಗೆಲ್ಲ ಬೈಸ್ಕೋಬೇಕಾಗತ್ತೆ. ದೇಹಕ್ಕೆ ನಾವು ಸಿಕ್ಕಾಪಟ್ಟೆ ಸುಸ್ತು ಕೊಟ್ಟಾಗ ಬೆನ್ನು ನೋವು, ಸೊಂಟ ನೋವು, ತಲೆನೋವು, ಅಯ್ಯೋ ಯಾರಿಗೂ ಬೇಡಪ್ಪ ನನಗೆ ಸಿಕ್ಕಾಪಟ್ಟೆ ಆಯಾಸ ಆಗ್ತಾಯಿದೆ, ಹೋಗಿ ಮಲ್ಕೊಂಬಿಡ್ಬೇಕು, ಈ ಜಗತ್ತೇ ಬೇಡ, ಈ ಜೀವನನೇ ಬೇಡ, ಯಾರು ಬೇಕು ಈ ಜನ್ಮ ಅನ್ನೋಂಗಾಗತ್ತೆ. ಹಾಗಾಗಿ ಪ್ರಿಪ್ರೇಷನ್ ಇಲ್ಲದಿರೋ ಜೀವನದಲ್ಲಿ ಆಯಾಸ, ಸುಸ್ತು ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ ಸ್ನೇಹಿತರೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಬನ್ನಿ, ಇವಾಗ ಪಲಾವ್ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಇದಾಕಿದ್ದೀನಿ, ಪಲಾವ್ ಎಲೆ ಅಂತ ಬರುತ್ತೆ, ಮಾಮೂಲಿ ಬಿರಿಯಾನಿ ಎಲೆ ಬರುತ್ತಲ್ಲ ಆ ಥರ ಅಲ್ಲ, ಇದೇ ಬೇರೆ ಪಾಟಲ್ಲೆಲ್ಲ ಬೆಳಿಬೋದು ಅದು. ಮತ್ತು ಸೋಂಪು, ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈ ಕಡೆ ತರಕಾರಿ ನವಿಲುಕೋಸು ಮತ್ತು ಕ್ಯಾರೆಟು, ಬಟಾಣಿ ಹಾಕಿದ್ದೀನಿ, ಬೀನ್ಸ್ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಇದಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಡ್ತೀನಿ. ಬಾಡಿಸ್ಕೊಂಡಾದ್ಮೇಲೆ ನೋಡಿದ್ದೀರಲ್ಲ ಮಸಾಲೆ ಏನೇನು ಹಾಕಿದೆ ಅಂತ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಕಿದ್ದೀನಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ, ಸೋಂಪನ್ನು ಹಾಕಿದ್ದೀನಿ ರುಬ್ಬೋದಕ್ಕೂ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡೂ ಇರಲಿಲ್ಲ, ಅವೆರಡನ್ನೂ ಹಾಕಿಲ್ಲ. ಇಲ್ಲದೇ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ, ಏನು ತೊಂದರೆ ಇಲ್ಲ. ಆಯಿತಾ? ಖಂಡಿತ ನಮ್ಮ ಲೈಫಲ್ಲಿ ಇದೇ ಬೇಕು ಅದೇ ಬೇಕು ಅಂತಿಲ್ಲ, ಅದಕ್ಕೋಸ್ಕರನೇ ಆ ಒಂದು ಎಲೆನ ಹಾಕಿದ್ದೀನಿ. ಆ ಎಲೆ ಹಾಕಿಬಿಟ್ರೆ ಕೊತ್ತಂಬರಿನೂ ಬೇಡ, ಪುದೀನನೂ ಬೇಡ, ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಇನ್ನು ಎಲ್ಲ ಒಗ್ಗರಣೆಗೆ ಎಲ್ಲ ಹುರ್ಕೊಂಡಾದಮೇಲೆ ಇವಾಗ ತಕ್ಷಣವೇ ನಾನೀಗ ಮಾಡಬೇಕಾಗಿರೋದೇನೆಂದರೆ ಮಸಾಲನೂ ಹಾಕಿ ಚೆನ್ನಾಗಿ ಹುರ್ಕೊಂಡು, ಅದಾದಮೇಲೆ ಪಕ್ಕದಲ್ಲಿ ಅಳತೆಗೆ ತಕ್ಕಷ್ಟು ನೀರನ್ನು ಇಟ್ಟಿದ್ದೀನಿ. ಅಳತೆ ನೀರನ್ನು ಕುದಿತಿರೋ ನೀರನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಫಸ್ಟು ಅಕ್ಕಿನ ಹುರ್ಕೊಂಬಿಡೋಣ, ಆಮೇಲೆ ಅಳತೆ ತಕ್ಕ ನೀರು ಇಟ್ಟಿರ್ತೀನಲ್ಲ ಅದನ್ನು ಹಾಕ್ಕೊಂಡು ಮುಕ್ಕಾಲು ಭಾಗ ಅಕ್ಕಿ ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ತೀನಿ. ನಾನು ಯಾವಾಗಲೂ ಹೇಳೋದು ಒಂದೇ ಸ್ನೇಹಿತರೆ, ದಯವಿಟ್ಟು ಪಲಾವು ಇವನ್ನೆಲ್ಲ ಮಾಡಬೇಕಾದ್ರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಆದರೆ ಡೈಲಿ ರೈಸ್ ಮಾಡ್ತೀರಲ್ವ,
ಅದನ್ನು ದಯವಿಟ್ಟು ಯಾರೂ ಕುಕ್ಕರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ನಾನು ಇವತ್ತು ಕುಕ್ಕರಲ್ಲಿ ಮಾಡಿದ್ದೀನಿ. ಮಾಡಿದ ಮೇಲೆ ಮನೆಯವರು ಚೆನ್ನಾಗಿ ಮನೆಯವ್ರ ಕೈಲಿ ಬೈಸ್ಕೊಂಡೆ. ತುಂಬ ಸಲ ಹೇಳಿದ್ದೀನಿ, ನಿನಗೂ ಗೊತ್ತು ಅದು. ಕುಕ್ಕರಲ್ಲಿ ರೈಸ್ ಮಾಡಿದ್ರೆ, ಕುಕ್ಕರಲ್ಲಿ ತುಂಬ ಜಾಸ್ತಿ ಬೇಯಿಸಿರೋ ಪದಾರ್ಥಗಳನ್ನು ತಿಂದರೆ ಸೊಂಟ ನೋವು, ಬೆನ್ನು ನೋವು ನಾವೇ ಕಾರಣಕರ್ತರಾಗ್ತೀವಿ ಅಂತ. ಬೇಳೆ ಕಾಳು ಮಾತ್ರ ಬೇಯಿಸ್ಕೊ, ಮಿಕ್ಕಿದ್ದು ಯಾವುದೂ ಬೇಯಿಸ್ಬೇಡ ಅಂತಲೇ ಹೇಳೋದು. ಹೌದು, ಕುಕ್ಕರು ಅನ್ನೋದು ಕೆಲಸಗಳನ್ನು ಈಸಿ ಮಾಡಿಕೊಡುತ್ತೆ. ಆರೋಗ್ಯ ಅಂತ ಖಂಡಿತ ನಮ್ಮ ಲೈಫ್ಗೆ ಆರೋಗ್ಯನ ಈಸಿ ಮಾಡಿಕೊಡಲ್ಲ, ಅನಾರೋಗ್ಯ ಬರೋದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಬೇಕಾದ್ರೆ ಒಂದು 6 ತಿಂಗಳು, ವರ್ಷ ಅಯ್ಯೋ ಒಂದು ಟೈಮ್ ತಿಂದರೆ ಏನೂ ಆಗಲ್ಲ ಬಿಡು, ಕುಕ್ಕರಲ್ಲಿ ಇಟ್ಬಿಡ್ತೀನಿ ಅನ್ನಬಾರ್ದು. ಬಿಡದಿರ ಒಂದು ರೀತಿ ವ್ರತದ ಥರ ಮಾಡಬೇಡಿ. 3 ಹೊತ್ತು ಬೇಕಾದ್ರೆ ಓಪನ್ ಪಾತ್ರೆನಲ್ಲೇ ಅಡುಗೆ ಮಾಡ್ಕೊಂಡು ತಿಂದು ನೋಡಿ, ನಮ್ಮ ಹೆಲ್ತಲ್ಲಿ ಎಷ್ಟು ಚೇಂಜಸ್ ಕಾಣುತ್ತೆ ಅಂತ. ಆಯಿತಾ? ಸರಿ ಬನ್ನಿ, ಇವಾಗೆಲ್ಲನೂ ತರಕಾರಿ ತೊಗೊಂಬಂದರೆ ಎಲ್ಲ ಜೋಡ್ಸೋಕ್ಕೆ ಬೇಕಲ್ಲ ಅಂತಂದ್ಬಿಟ್ಟು ಬುಟ್ಟಿನೆಲ್ಲ ನೀಟಾಗಿ ತೊಳೆದು, ಹಳೆ ಈರುಳ್ಳಿ ಇದು, ಈ ಹಳೆ ಈರುಳ್ಳಿನೆಲ್ಲ ತೆಗೆದು ಒಂದು ಕಡೆ ಸೈಡ್ಗೆ ಹಾಕ್ತೀನಿ. ಹೊಸ ಈರುಳ್ಳಿ ತೊಗೊಂಡು ಬರ್ತೀನಲ್ವ ಇವಾಗ, ಅದನ್ನೆಲ್ಲನೂ ಈ ಕಡೆ ಸೈಡ್ಗೆ ಇಟ್ಕೊಂಬಿಡೋಣ ಅಂತ. ಮನೆ ಎಷ್ಟೇ ದೊಡ್ಡದಾಗಿದ್ರೂ ಏನಾದರೂ ಒಂದು ಇಟ್ಟಿರ್ತೀವಿ. ಅಯ್ಯೋ ದೇವರೇ, ಮನೇನ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗೋದಿಲ್ಲ. ನನಗೆ ಅನಿಸುತ್ತೆ, ಯಪ್ಪ ಹೆಂಗಪ್ಪ ಈ ಮನೆ ಕ್ಲೀನ್ ಮಾಡ್ತಿದ್ದೆ ನಾನು. ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಂಬರ್ತೀನಿ ಮಾತ್ರ. ಏನಾರು ತೆಗಿತಾ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು, ಇದೇನಾರು ಮತ್ತೆ ಥರ ಇಡಬೇಕಾ ಅದನ್ನು ಒರೆಸಿಡೋದು, ಈ ಥರ ಮಾಡ್ಕೊಂಬಿಟ್ರೆ ನನಗೇನು ಅಷ್ಟೊಂದು ಕೆಲಸ ರಿಸ್ಕು ಅಂತ ಅನಿಸೋದಿಲ್ಲ. ಹಾಗಾಗಿ ನಾನು ಹೇಳೋದು. ಇನ್ನು ತೆಂಗಿನಕಾಯಿನ ಊರಿಂದ ತೊಗೊಂಡು ಬಂದಿದ್ದೆ. ಈ ತೆಂಗಿನಕಾಯಿನ ಬರೀ 50 ಪೈಸೆ ತೊಗೋತಾರೆ. ನಾವು ಲಾಟ್ಗಟ್ಟಲೆ ಮಾರ್ತೀವಲ್ವ, ಅದಕ್ಕೆ ನಾನೇನು ಮಾಡ್ತೀನಿ, ತಗೊಬನ್ನಿ ಮಾವ, ಬೇಡ ನಾನೇ ಬಳಸ್ಕೊತೀನಿ ಅಂದ್ಬಿಟ್ಟು ಮಾವನ ಕೈಲಿ ತರಿಸ್ಬಿಡ್ತೀನಿ. ಇಲ್ಲಾಂದರೆ ಮಗ ಊರಿಗೆ ಹೋದಾಗ ಮಗನ ಕೈಲಿ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳ್ತೀನಿ. ಅವ್ರು ತೊಗೊಬಂದು ಕೊಟ್ಬಿಟ್ಟು ಹೋಗ್ತಾರೆ. ನನಗೆ ಹೊಟ್ಟೆ ಉರಿತಿದೆ. 50 ಪೈಸೆ ಅಂದರೆ ನೀವು ನಂಬ್ತೀರಾ? ಅಂದರೆ ಇಲ್ಲೆಲ್ಲ 30, 40, 50 ಇದೆ ತೆಂಗಿನಕಾಯಿ. ನಮ್ಮ ಹತ್ರ ಒಟ್ಟೊಟ್ಟಿಗೆ ತೊಗೋತಾರಲ್ಲ, 12 ರೂಪಾಯಿ, 13 ರೂಪಾಯಿ ಲಾಸ್ಟ್ ರೇಟು. ಅಪರೂಪ, ತುಂಬ ಅಪರೂಪ. 90 ರೂಪಾಯಿ ಕೊಟ್ಟಿರೋದೇ ತುಂಬ ಅಪರೂಪ. ಆಯಿತಾ? ಆ ಥರ ಏನೂ ಮಾಡೋಕ್ಕಾಗೋದಿಲ್ಲ. ನಿಜವಾಗ್ಲೂ ರೈತರು ತಾವು ಬೆಳೆದಿರೋದನ್ನು ಓನಾಗಿ ನಿಂತ್ಕೊಂಡು ಅವ್ರು ಮಾರಿದಾಗಲೇ ಮಾತ್ರ ಲಾಭ ತೆಗಿಯೋಕ್ಕಾಗೋದು. ಮಧ್ಯವರ್ತಿಗಳ ಕೈಲಿ ನಾವು ಕೊಡ್ತು ಅಂತಂದರೆ ನಾವು ₹1 ಲಾಭ ಅಲ್ಲ, ನಾವು ಹಾಕಿರೋ ಬಂಡವಾಳನೇ ಬರೋದಿಲ್ಲ. ಲಾಭ ಬೇಡ, ನಾವೇನು ಹಾಕಿರ್ತೀವಿ ಬಂಡವಾಳ ಅದು ಬಂದರೆ ಸಾಕು. ಆಯಿತಾ? ನೋಡ್ತಾ ಇದ್ದೀರಲ್ಲ, ಮುಕ್ಕಾಲು ಭಾಗ ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಲ್ ಅಥವಾ 2 ವಿಸಲ್ ತಗೋತು ಅಂದರೆ ರುಚಿಯಾಗಿರೋ ಪಲಾವು ರೆಡಿಯಾಗುತ್ತೆ ಸ್ನೇಹಿತರೆ. ಪಲಾವ್ ತಿಂದಾದಮೇಲೆ ಏನು ಕಂಪಲ್ಸರಿ ಕಾಫಿ ಬೇಕೇ ಬೇಕು. ಕಾಫಿ ಮಾಡ್ಕೊಂಡು ಕುಡಿತೀನಿ. ಬೆಲ್ಲನೂ ಸಹ ಯೂಸ್ ಮಾಡೋದಿಲ್ಲ. ಮನೆಯವ್ರಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಇತ್ತೀಚೆಗೆ ಅವರೂ ಸಹ ಬೆಲ್ಲ ತಿಂತಾ ಇರೋದು. ಮೊದಲಿಗೆಲ್ಲ ಬೆಲ್ಲ ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ಡಾಕ್ಟ್ರು ಬೈದು, ಸಂಪೂರ್ಣವಾಗಿ ಸಿಹಿನ ಬಿಡೋಕ್ಕೆ ಹೋಗಬೇಡ, ತಿನ್ನು, ಆಮೇಲೆ ಮತ್ತೆ ಏನಾರು ಶುಗರ್ ಗೀಗರ್ ಬಂದುಬಿಟ್ರೆ ಕಷ್ಟ ಅಂತ. ಹಾಗಾಗಿ ಅವ್ರಿಗೋಸ್ಕರ ಸ್ವಲ್ಪ ಕಾಫಿಗೆ ಬೆಲ್ಲನ ಹಾಕ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದನ್ನು ಬಿಡೋಕ್ಕೆ ಹೋಗಬಾರ್ದಂತೆ. ಯಾವುದೂ ಸಹ ಸ್ವೀಕಾರ ಮಾಡೋಕ್ಕೂ ಹೋಗಬಾರ್ದಂತೆ. ನಾವು ಹೆಂಗಿದ್ವಿ ಹಂಗೆ ಇರಬೇಕು. ಊಟದ ಪಥ್ಯ ಅಂದರೆ ಹಂಗೇನೆ ಅಲ್ವಾ? ಅಮ್ಮ ಮಾಡಿರೋ ಒಂದು ಬೆಳೆಸಿರೋ ರೀತಿ ನೀತಿನಲ್ಲಿ ಇದ್ರೇ ಚೆಂದ. ಹೌದು ಅಲ್ವಾ? ಅಮ್ಮ ಅವತ್ತು ಸೀಗೆಕಾಯಿನಲ್ಲಿ ತಲೆ ಉಜ್ಜಿ ಸ್ನಾನ ಮಾಡ್ತಿದ್ರು. ಅವತ್ತು ಏನೂ ಆಗ್ತಿರಲಿಲ್ಲ. ನಾವಿವತ್ತು ಚೇಂಜಸ್ಸು, ಶಾರ್ಟ್ಕಟ್ ನೋಡಿಕೊಂಡು ಶಾಂಪು ಯೂಸ್ ಮಾಡ್ತಾಯಿದ್ದೀವಿ. ಗ್ರೇ ಹೇರು, ಡ್ರೈ ಹೇರು, ಕೌಟ್ಲು ಹೊಡಿತಾ ಇರೋದು, ಕೂದಲುಗಳು ಹಗುರಾಗ್ತಾ ಇರೋದು, ಇದೆಲ್ಲವೂ ನಮ್ಮನ್ನು ನಾವೇ ತಂದ್ಕೊಂಡಿರೋದು. ಹಾಗೆಯೇ ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಇದು ಬಿಸಿ ರಾಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಮೂಲಂಗಿ ಸಾಂಬಾರಿರುತ್ತೆ. ಸ್ನೇಹಿತರೆ, ಇವತ್ತಿನ ವೀಡಿಯೋ ಬಗ್ಗೆ ಖಂಡಿತ ಕಮೆಂಟ್ ಹಾಕಿ. ಲೈಫಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದನ್ನು ಮೊದಲು ಕಲೀರಿ. ಮಗನ್ನ ಮದುವೆ ಮಾಡ್ಕೊಳ್ಳೋದಾಗಿರ್ಬೋದು, ಮಕ್ಕಳಿರೋದಾಗಿರ್ಬೋದು, ಅವ್ರ ಎಜುಕೇಷನ್ ಆಗಿರ್ಬೋದು, ಅವ್ರ ಲೈಫಲ್ಲಿ ಏನು ಕೊಡಿಸ್ಬೇಕು, ಏನು ಕೊಡಿಸ್ಬಾರ್ದು ಅನ್ನೋದಾಗಿರ್ಬೋದು, ಯಾರದೋ ಮಾತನ್ನು ಕೇಳಿಕೊಂಡು ಮಕ್ಕಳಿಗೆ ಎಜುಕೇಷನ್ನ ಕೊಡಿಸೋದಕ್ಕೆ ಹೋಗಬೇಡಿ. ಅವ್ನಿಗೆ ಏನು ಬೇಕು, ಏನು ಬೇಡ, ಅವ್ನು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೋಡ್ಕೊಂಡು ಕೊಡಿಸಿ. ಒಂದು ಮನೇನ ಕಟ್ಟಬೇಕಾದ್ರೂ ಅಷ್ಟೇ, ಪ್ರಿಪೇರ್ಡ್ ಇಲ್ದಿರ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಪ್ರಿಪೇರ್ ಇಲ್ದಿರೋ ಕೆಲಸಗಳು ಯಾವುದೇ ಆದ್ರೂ ಕೆಲಸಗಳು ಮುಗಿಯೋದಿಲ್ಲ. ಅದರಿಂದ ಅನಾಹುತಗಳು, ತೊಂದರೆಗಳೇ ಜಾಸ್ತಿ. ನೆಮ್ಮದಿ ಅಂತೂ ಕಳ್ಕೋಬೇಕಾಗುತ್ತೆ. ನೆಮ್ಮದಿ ಕಳ್ಕೊತು ಅಂತಂದರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎಷ್ಟು ಹದಗೆಡುತ್ತೆ ಅಂತ ನಿಮಗೆ ಗೊತ್ತಿದೆ. ಲೈಫಲ್ಲಿ ಅಡುಗೆ ಮನೆಯೇ ಆಗಲಿ, ಅಡುಗೆ ಮನೆಯಿಂದ ಹೊರಗಡೆನೇ ಆಗಲಿ, ಅಥವಾ ಯಾವುದೇ ಕೆಲಸಗಳಾಗಲಿ ಯೋಚನೆ ಮಾಡಿ ಪ್ರಿಪೇರ್ಡ್ ಮಾಡಿಕೊಂಡು ಖಂಡಿತ ಕೆಲಸಗಳನ್ನು ಮಾಡಿ. ಆವಾಗ ನಿಮಗೆ ಜೀವನದಲ್ಲಿ ಎಲ್ಲ ಕೆಲಸಗಳು ಹಗುರವಾಗಿ ಕಾಣುತ್ತೆ, ಸರಾಗವಾಗಿ ಕಾಣಿಸುತ್ತೆ. ಇಷ್ಟೇನಾ ಅನಿಸುತ್ತೆ. ಬೇಕಾದ್ರೆ ನೀವು ಗಮನಿಸಿ ನಾನು ಇವತ್ತು ವಿಡಿಯೋ ನೋಡಿದವರೆಲ್ಲರೂ ಅದನ್ನು ಗಮನಿಸಿ ನಾಳೆಯಿಂದನೇ ಅದನ್ನು ಶುರು ಮಾಡ್ಕೊಳ್ಳಿ. ಪ್ರತಿಯೊಂದು ಕೆಲಸಕ್ಕೂ ಪ್ರಿಪೇರ್ ಆಗಿರಿ. ನಾನು ಅಷ್ಟೇ ಹೇಳೋದು. ಲೈಫು ಅಂತಂದರೆ ಟಾಸ್ಕು ಅಲ್ಲ, ಲೈಫು ಅಂತಂದರೆ ಈಸಿನೂ ಅಲ್ಲ,
ಲೈಫು ಅಂದರೆ ಯಾರಿಗೂ ಬೇಡಪ್ಪ ಅನ್ನೋಂಗೂ ಇಲ್ಲ. ಹೌದಲ್ವಾ? ಲೈಫು ಸುಂದರವಾಗಿ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಅದನ್ನು ಸಿಕ್ಕಾಪಟ್ಟೆ ಕಠಿಣವಾಗಿ ಯಾರಿಗೂ ಬೇಡದೇ ಇರೋ ಲೈಫು ಅಘೋರವಾಗಿ ಮಾಡ್ಕೊಳ್ಳೋದು ನಮ್ಮ ಕೈಲೇ ಇದೆ. ಎಲ್ಲವೂ ನಮ್ಮ ಕೈ. ₹1 ಸಾಲ ಮಾಡಬೇಕಾದ್ರೂ ಪ್ರಿಪೇರ್ ಆಗಿರಬೇಕು ನಾವು. ನಾನು ಸಾಲ ಮಾಡ್ತಾಯಿದ್ದೀನಿ. ಅದು ತೀರ್ಸೋದಕ್ಕೆ ಹೆಂಗೆ? ಯಾವ ರೀತಿ? ಇದು ಬರಲಿಲ್ಲ ಅಂದರೆ ಇನ್ಯಾವ ರೀತಿ ತೀರಿಸ್ಬೋದು ನಾನು? ಸಾಲನ ಯಾವುದೋ ಒಂದು ಕಡೆ ದುಡ್ಡು ಬರುತ್ತೆ ಅಂತ ಸಾಲ ಮಾಡೋದಲ್ಲ. ಅದು ಬರಲಿಲ್ಲ ಅಂದರೆ ಯಾವ ಕಡೆಯಿಂದ ತೀರಿಸ್ಬೋದು? ಅದೇ ಪ್ರಿಪ್ರೇಷನ್ ಅಂತಂದರೆ. ಪ್ರಿಪ್ರೇಷನಲ್ಲಿರೋ ಜೀವನ ನಿಜಕ್ಕೂ ಹೇಳ್ತೀನಿ, ಖಂಡಿತ ಜೀವನನೇ ಅಲ್ಲ. ಅಡುಗೆ ಮನೆಯಿಂದ ಹಿಡಿದು, ಮನೆ ಒಳಗಡೆಯಿಂದ ಹಿಡಿದು, ಮನೆ ಹೊರಗಡೆ ತನಕನೂ ಬದುಕಲ್ಲಿ ಪ್ರಿಪ್ರೇಷನ್ ಅಂತ ಅನ್ನೋದು ತುಂಬ ಮುಖ್ಯ. ನೆನಪಲ್ಲಿಟ್ಕೊಳ್ಳಿ. ಪ್ರತಿಯೊಬ್ಬರು ಜೀವನದಲ್ಲಿ ನೆಮ್ಮದಿನ ಕಳ್ಕೊಳ್ಳೋದಕ್ಕೂ ಅದೇ ಕಾರಣ, ನೆಮ್ಮದಿನ ಪಡ್ಕೊಳ್ಳೋದಕ್ಕೂ ಅದೇ ಕಾರಣ. ಹೌದಲ್ವಾ? ಜೀವನದಲ್ಲಿ ₹1 ದುಡ್ಡನ್ನು ಉಳಿಸ್ತಾ ಇದ್ದೀವಿ ನಾವು ಅಂತ ಅನ್ನೋದಕ್ಕೆ ನಮ್ಮ ಮುಂದಿನ ಜೀವನದ ಕನಸು ಕಟ್ಕೊಂಡೇ ತಾನೇ ನಾವು ಉಳಿಸೋದು. ಇದಿಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಅಲ್ಪ ಸ್ವಲ್ಪ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲ ಕೆಲಸ ಆಯಿತು. ಪೂಜೆನೂ ಸಹ ನಾನು ಮುಗಿಸ್ದೆ. ಮನೆಯವ್ರಿಗೋಸ್ಕರ ಬಿಸಿ ರಾಗಿ ಮುದ್ದೆ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.